ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ರಜೆ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 4 ಗುಂಟೆ ಸ್ನೇಹಿತರೆ. 1 ಎಕರೆ 4 ಗುಂಟೆ ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ನಮಗೆ 25 ಅಡಿ ರಸ್ತೆ ಇದೆ ನೋಡಿ. ಲ್ಯಾಂಡು ಒಂದೇ ಮಟ್ಟಕ್ಕೆ ಸಮತಟ್ಟವಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಭೂಮಿ ಒಂದೇ ಲೆವೆಲಾಗಿದೆ. ಇಲ್ಲಿ ಸುತ್ತಮುತ್ತ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಸುತ್ತಮುತ್ತ ಎಲ್ಲ ನೋಡಿ ಮನೆ ಕಟ್ಕೊಂಡು ಅಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಇವರು ಟೋಟಲ್ಲು 1 ಎಕರೆ 4 ಗುಂಟೆಗೆ ಟೋಟಲ್ ಇವರು 40 ಲಕ್ಷ ಹೇಳ್ತಾ ಇದ್ದಾರೆ. ಇದರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನಾವು ನೇರ ಕೂತ್ಕೊಳ್ಳೋಣ, ಮಾತಾಡೋಣ, ಏನೋ ಅಭ್ಯಂತರ ಇಲ್ಲ. ನಾವು ಅವ್ರ ಜೊತೆ ಮಾತಾಡೋಣ. ಜನರಲ್ ಪ್ರಾಪರ್ಟಿ ಸ್ನೇಹಿತರೆ, ಇದು ನಿಮಗೆ ಜನರಲ್ ಪ್ರಾಪರ್ಟಿ. ಎಲ್ಲ ಕ್ಲಿಯರಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಜಾಗ, ಒಳ್ಳೆ ಭೂಮಿ, ಪಕ್ಕದಲ್ಲೇ ವಿಲೇಜು, ಎಲ್ಲ ಹತ್ತಿರದಲ್ಲೇ ಇದೆ ಸ್ನೇಹಿತರೆ. ನಾವು ಯಾವುದಕ್ಕೂ ಕೂಡ ದೂರ ಹೋಗುವಾಗಿಲ್ಲ. ನೋಡಿ ಹಿಂದ್ಗಡೆ ಒಳ್ಳೆ ತೋಟ ಇದೆ, ತುಂಬ ಚೆನ್ನಾಗಿದೆ. ವಿಲೇಜ್ ಕೂಡ ನಿಮಗೆ ಪಕ್ಕದಲ್ಲಿ ತೋರಿಸ್ಕೊಡ್ತೀನಿ. ನಾವು ಇಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಇದೇ ಥರ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಆರಾಮಾಗಿ ನಾವು ಕೂಡ ಇಲ್ಲಿ ರನ್ನಿಂಗ್ ಕಲ್ಟಿವೇಷನ್ ಶುರು ಮಾಡ್ಬೋದು. ಇಲ್ಲಿ ನೋಡಿ ವಿಲೇಜು ನಿಯರ್ ಆಗಿದೆ ಅಷ್ಟೇ, ಸ್ವಲ್ಪ ದೂರನೇ ವಿಲೇಜ್ ಪಕ್ಕದಲ್ಲೇ. ನಾವು ಇಲ್ಲಿ ನಮಗೆ ಯಾವ ಬೆಳೆ ಬೆಳಿಬೇಕು, ಇಲ್ಲಿ ಯಾವ ಥರ ತೋಟ ಮಾಡಬೇಕು, ಪ್ರತಿಯೊಂದೂ ಅಷ್ಟೇ. ಒಂದು ಬೋರ್ ಹಾಕ್ಸಿದ್ವಾ, ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡ್ವಾ, ನಮ್ಗೆ ಯಾವ ಗಿಡಗಳು ಇಷ್ಟ ತಂದು ಹಾಕಿದ್ವಾ, ಒಳ್ಳೆ ತೋಟ ಅದ್ಭುತವಾಗಿ ಮಾಡ್ತೀವ. ಅಷ್ಟು ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಎರಡೊಂದು ಕೊಡುಗೆ ಅಂದರೆ ನಾವು ಬೆಳೆ ಬೆಳೆದಂಗೂ ಆಗುತ್ತೆ, ಪ್ರಕೃತಿಗೆ ನಮ್ಮಿಂದ ನೋಡಿ ವಿಪರೀತ ತಾಪಮಾನ ಕಡಿಮೆ ಮಾಡಲಿಕ್ಕೆ ಕೂಡ ಸ್ವಲ್ಪ ಒಳ್ಳೆಯದಾಗುತ್ತೆ. ಬೇಸಿಗೆಯಲ್ಲಿ ಅಷ್ಟೊಂದು ಬಿಸಿಲಿರುತ್ತೆ. ನಾವು ಗಿಡ ಮರಗಳು ಹಾಕ್ಕೊಂಡಾಗ ಆದಷ್ಟು ಒಳ್ಳೆ ಗಾಳಿ ಬೀಸಿದ್ರೆ ಜನಗಳಿಗೆಲ್ಲ ಸ್ವಲ್ಪ ತಂಪಾಗುತ್ತೆ. ಕೆಲವೊಂದು ಏರಿಯಾ ತಂಪು ಅಂತಂದರೆ ಹಿಂಗೆ ಅಲ್ಲಿ ಒಳ್ಳೆ ಗಿಡ ಮರಗಳಿರ್ತವೆ, ಮಳೆ ಆಗುತ್ತೆ ಇದ್ದಕ್ಕಿದ್ದಂಗೆ, ಅದರಿಂದ ಸ್ವಲ್ಪ ಎಲ್ಲ ತಂಪಾಗಿರುತ್ತೆ. ನಾವು ಕೂಡ ಇದೇ ಥರ ಒಳ್ಳೊಳ್ಳೆ ಗಿಡಗಳು ಹಾಕಿ ತೋಟ ಮಾಡಿಕೊಂಡು ಇಲ್ಲ ವ್ಯವಸಾಯ ಮಾಡಿದ್ರೂ ಜಾಗದ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ವ್ಯವಸಾಯನಾದ್ರು ಮಾಡಿ ಇಲ್ಲ ತೋಟನಾದ್ರು ಮಾಡಿ ಸಾವಯವ ಕೃಷಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಇವತ್ತು ಸಾವಯವ ಕೃಷಿ ಅಂತಂದರೆ ನಾವು ನಮ್ಮ ಹಿತಕ್ಕಲ್ಲ, ಪ್ರತಿಯೊಬ್ಬರು ಆರೋಗ್ಯಕ್ಕೋಸ್ಕರ ಸಾವಯವ ಕೃಷಿ ಮಾಡಬೇಕು. ಒಳ್ಳೆ ಆರೋಗ್ಯ ಬೇಕು ಅಂತಂದರೆ ಸಾವಯವ ಕೃಷಿ ಮಾಡಿ, ಒಳ್ಳೆ ತೋಟ ಮಾಡಿ, ಒಳ್ಳೆ ಹಣ್ಣುಗಳು ಇಲ್ಲ ಒಳ್ಳೆ ಬೆಳೆ ಈ ಥರ ಮಾಡಿದಾಗ ಪ್ರತಿಯೊಬ್ಬರಿಗೂ ಅಷ್ಟೇ ಆಲ್ಮೋಸ್ಟ್ ಹೆಲ್ತ್ ಅಂತೂ ಚೆನ್ನಾಗಿರುತ್ತೆ. ನಾವು ಬಾಯಿ ಮಾತ್ರ ಹೇಳ್ತೀವಿ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಅಂತ 3 ಎಲ್ಲಿ ಸಿಗುತ್ತೆ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದಾಗ ಆ ಕೆಲಸ ಶ್ರಮವಹಿಸಿ ನಾವು ಏನು ಮಾಡ್ತೀವೋ ಆಗ 3 ಕೂಡ ಒಂದೇ ಕಡೆ ನಮಗೆ ಸಿಗುತ್ತೆ. ಕಷ್ಟಪಟ್ಟಿರ್ತಕ್ಕಂಥ ಪ್ರತಿಫಲ ಸಿಗುತ್ತೆ, ಪ್ರತಿಫಲಕ್ಕೆ ತಕ್ಕಂತೆ ಹಣ ಸಿಗುತ್ತೆ. ಹಣಕ್ಕೆ ತಕ್ಕಂಥ ಸಂತೋಷ ಕೂಡ ಅಷ್ಟೇ. ನಾವು ಮಾಡಿದ್ದೀವಲ್ಲ ಅದು ನಮ್ಗೆ ತುಂಬ ಸಂತೋಷ ಕೊಡುತ್ತೆ. ಇವತ್ತು ಎಲ್ಲ ಕಡೆ ಜನಗಳು ಅಷ್ಟೇ ಕೆಮ್ಮು, ಶೀತ, ವಾತಾವರಣ ವ್ಯತ್ಯಾಸ ಆದಾಗ ಜನಗಳಿಗೆ ಬರುವಂಥ ಸಾಮಾನ್ಯ ಕಾಯಿಲೆಗಳು. ಇನ್ನೊಂದು ಕಡೆ ಹಾರ್ಟ್ ಅಟ್ಯಾಕು, ಶುಗರು, BP ಈ ಥರ ಎಲ್ಲದಕ್ಕೂ ಒಂದು ಔಷಧಿ ಅಂತಂದರೆ ನಾವು ಜಮೀನುಗಳಲ್ಲಿ ಮಾಡುವಂತಹ ಕಾಯಕ, ಜಮೀನು ಏನು ಕೆಲಸ ಮಾಡ್ತೀವೋ
ಇಲ್ಲ ನಾವು ಏನು ತೋಟ ಮಾಡ್ತೀವೋ ಇಲ್ಲಿ ಯಾವ ಗಿಡಗಳಾಗ್ತೀವೋ ಪ್ರತಿಯೊಂದು ಕೂಡ ನಮಗಿದು ಇದಾಗುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನೋಡಿ ಮೈಸೂರು ಇಲ್ಲಿಗೂ ಇರುವಂಥ ವ್ಯತ್ಯಾಸ. ಈಗ ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲ ನೋಡಿ ಮನೆಗಳು ಮಾಡಿದ್ದಾರೆ, ಪಕ್ಕದಲ್ಲಿ ಒಳ್ಳೆ ತೋಟ ಮಾಡಿದ್ದಾರೆ. ನಾವು ಕೂಡ ಹಂಗೆ ಮಾಡಿಕೊಂಡು ಒಳ್ಳೆ ಬೆಳೆ ಬೆಳೆದಾಗ ತುಂಬ ಸಂತೋಷ ಆಗುತ್ತೆ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮಣ್ಣು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಹಾಗೆ ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಒಳ್ಳೊಳ್ಳೆ ಭೂಮಿ ಬೇಕು ಅಂತಿರ್ತಾರೆ. ನಿಮ್ಮಿಂದ ನಮ್ಮ ಹತ್ರ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.